ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಉದಯ್ ಟಿ ವಿ ಸೀರಿಯಲ್ ನಾನು ತುಂಬ ಜಾಸ್ತಿ ಕಡಿಮೆ ನೋಡೋದು, ಆದರೂ ಕೂಡ ನಾನು 15 ಸೀರಿಯಲ್ಗಳನ್ನು ಈ ವಿಡಿಯೋದಲ್ಲಿ ಹೇಳಿಕಿದ್ದೀನಿ. ನಂಬರ್ 15ನಲ್ಲಿ ಇಡ್ತಿದ್ದೀನಿ ಕೃಷ್ಣ ವಂಶಿ. ಈ ಸೀರಿಯಲ್ ಬಗ್ಗೆ ನಂಗೆ ಐಡಿಯಾ ಇಲ್ಲ. ನೆಕ್ಸ್ಟ್ ನಾನು ನಂಬರ್ 14ನಲ್ಲಿ ಇಡ್ತಿದ್ದೀನಿ ಜನನಿ. ಈ ಸೀರಿಯಲ್ ತುಂಬ ಜಾಸ್ತಿ ಫೇಮಸ್ ಆಗಿತ್ತು. ಈ ಸೀರಿಯಲ್ನ ಸ್ಟೋರಿ ಏನಿದೆ, ಒಬ್ಬಳು ಹುಡುಗಿ ಆಚೆ ಈಚೆ ತಿರುಗುತ್ತದೆ ಆ್ಯಂಡ್ ತುಂಬ ಜಾಸ್ತಿ ಇನ್ಸ್ಪೈರ್ ಮಾಡಲಿಕ್ಕಿದೆ ನಿಮಗೆ ಆ್ಯಂಡ್ ಫೇಮಸ್ ಕೂಡ ಆಗಿತ್ತು ತುಂಬ. ಆ್ಯಂಡ್ ನೋಡಿ ಗೈಸ್, ತುಂಬ ಜಾಸ್ತಿ ಇಂಟ್ರೆಸ್ಟ್ ಇದೆ. ನಂಬರ್ 13ನಲ್ಲಿ ಇಡ್ತಿದ್ದೀನಿ ನಾನು ಮನಸಾರೆ. ಈ ಸೀರಿಯಲ್ ನಾನು ಯಾಕೆ ಸೆಲೆಕ್ಟ್ ಮಾಡಿದ್ದು ಅಂದರೆ, ಶ್ರಾವಣಿ ಸುಬ್ರಹ್ಮಣ್ಯದ ಕಾನ್ಸೆಪ್ಟ್ ನೋಡ್ತೀವಿ ನಾವು ಇದರಲ್ಲಿ. ಆ್ಯಂಡ್ ಇಂಟ್ರೆಸ್ಟ್ ಇದೆ ಆ್ಯಂಡ್ ಲವ್ ಸ್ಟೋರಿ ತುಂಬ ಜಾಸ್ತಿ ಕ್ಯೂಟ್ ಇದೆ. ಸೊ ಹಾಗಾಗಿ ನಾನು ನಿಮಗೆ ಮೆನ್ಷನ್ ಮಾಡಲಿಕ್ಕಿರೋದು ಈ ಸೀರಿಯಲನ್ನು ಒಮ್ಮೆ ನೋಡಲಿಕ್ಕೆ. ನಂಬರ್ 12 ಚಿಕ್ಕ ಯಜಮಾನಿ. ಆ್ಯಂಡ್ ಈ ಒಂದು ಸೀರಿಯಲ್ ಕೂಡ ತುಂಬ ಜಾಸ್ತಿ ಫೇಮಸ್ ಆಗಿತ್ತು ಆನ್ ಏರ್ ಟೈಮಲ್ಲಿ. ಬಟ್ ನನಗಷ್ಟು ಇಂಟ್ರೆಸ್ಟ್ ಅಂತ ಅನಿಸ್ಲಿಲ್ಲ ಆ್ಯಂಡ್ ನಾನು ಈ ಸೀರಿಯಲ್ ಇದು ಒಂದು ಎಪಿಸೋಡ್ ಕೂಡ ನೋಡಿಲ್ಲ. ಸೊ ಉದಯ್ ಟಿ ವಿ ಸೀರಿಯಲ್ ತುಂಬ ಕಡಿಮೆ ನಾನು ನೋಡೋದು ಆ್ಯಂಡ್ ನೋಡಿದರೆ ಅದು ಅಂದರೆ ಕಂಟಿನ್ಯೂಸ್ ಆಗಿ ನೋಡ್ತೀನಿ. ಈ ಸೀರಿಯಲನ್ನು ನಾನು ಇಟ್ಟಿದ್ದೀನಿ ನಂಬರ್ 12ಅಲ್ಲಿ. ಸೊ ನಂಬರ್ 11ಅಲ್ಲಿ ಇರ್ತಿದ್ದೀನಿ ನಾನು ದೇವಯಾನಿ. ಈ ಸೀರಿಯಲ್ ನಡೀತಾ ಇರುವಾಗ ನೋಡ್ತಾ ಇದ್ದೆ ನಾನು. ನಂಬರ್ 10 ಅರಮನೆ. ಈ ಸೀರಿಯಲ್ ಕೂಡ ತುಂಬ ಜಾಸ್ತಿ ಫೇಮಸ್ ಆಗಿತ್ತು. ಆ್ಯಂಡ್ ನಂಬರ್ 9 ಅಮ್ನೂರು. ಈ ಸೀರಿಯಲ್ ಲಾಕ್ಡೌನ್ ಹಿಂದೆ ಶುರುವಾಗಿದ್ದು 69 ಎಷ್ಟೇ ಎಪಿಸೋಡ್ ಹಾಕಿದ್ದು ಎಲ್ಲ ಎಪಿಸೋಡ್ ನಾನು ನೋಡಿದ್ದೀನಿ. ಎಷ್ಟು ಸಖತ್ತಿರೋ ಸೀರಿಯಲ್ ಅಂದರೆ, ಆ್ಯಂಡ್ ಮೇಯ್ನ್ಲಿ ಕೆಮಿಸ್ಟ್ರಿ ಎಷ್ಟು ಸಖತ್ತಿದೆ ಅಂದರೆ ನೀವು ತುಂಬ ಜಾಸ್ತಿ ಎಂಜಾಯ್ ಮಾಡ್ತೀರಾ. ಬಟ್ ಲಾಕ್ಡೌನ್ ನಂತರ ಈ ಸೀರಿಯಲ್ ಶುರುವೇ ಮಾಡಿಲ್ಲ, ಅದೇ ಬೇಜಾರು. ಎನಿವೇಸ್, ನಂಬರ್ 8ಅಲ್ಲಿ ಇರ್ತೀನಿ ಸೇವಂತಿ. ಈ ಸೀರಿಯಲ್ ಬಗ್ಗೆ ಮಾತಾಡೋಂಗಿಲ್ಲ, ಯಾಕಂದರೆ ಈ ಸೀರಿಯಲ್ನ ಎಪಿಸೋಡ್ಸ್ಗಳು ರಾಶಿ ಇದೆ. ಆ್ಯಂಡ್ ಸ್ಟಾರ್ಟಿಂಗ್ ಶುರುವಾದಾಗ ಒಬ್ಬರು ಆ್ಯಕ್ಟ್ರೆಸ್ ವರ್ಕ್ ಮಾಡ್ತಿದ್ರು ಈ ಸೀರಿಯಲಲ್ಲಿ, ಅವರು ನನ್ನ ಫೇವ್ರೇಟ್ ಆಗಿದ್ದರು. ಸೊ ಅವರು ವಿಲನಾಗಿ ಆ್ಯಕ್ಟ್ ಮಾಡಿದರು ಜೋಡಿ ಹಕ್ಕಿ ಸೀರಿಯಲಲ್ಲಿ, ಜೀ ಕನ್ನಡದಲ್ಲಿ ಬರ್ತಿತ್ತು ನೋಡಿ. ಸೊ ನಿಮಗೆ ಗೊತ್ತಾಗಿರ್ಬೋದು ಅದು ಯಾರು ಅಂತ. ಸೊ ಅವರು ಇದ್ದ ಕಾರಣ ನಾನು ಈ ಸೀರಿಯಲ್ ನೋಡ್ತಾ ಇದ್ದೆ. ಅವರು ಹೋದ್ಮೇಲೆ ನಾನು ನೋಡೋದು ಬಿಟ್ಟೆ. ನಂಬರ್ 7 ಮೈನಾ. ಈ ಸೀರಿಯಲ್ ಕೂಡ ತುಂಬ ಜಾಸ್ತಿ ಫೇಮಸ್ ಆಗಿದೆ. ಆ್ಯಂಡ್ ಈ ಸೀರಿಯಲಿದ್ದು ಕೆಲವು ಎಪಿಸೋಡ್ಸ್ ನೋಡಿದ್ದೇನೆ, ಯಾಕಂದರೆ ಇದರಲ್ಲಿ ಹೀರೋ ತುಂಬ ಜಾಸ್ತಿ ಕ್ಯೂಟ್ ಇದ್ದಾರೆ ಆ್ಯಂಡ್ ಇವರ ಮಧ್ಯೆ ಇರೋ ಕೆಮಿಸ್ಟ್ರಿ ತುಂಬ ಜಾಸ್ತಿ ಚೆಂದ ಇತ್ತು, ನೋಡ್ಲಿಕ್ಕೆ ಚೆನ್ನಾಗಿತ್ತು. ನಂಬರ್ 6 ಶಾಂಭವಿ. ಈ ಸೀರಿಯಲ್ ಕೂಡ ತುಂಬ ಜಾಸ್ತಿ ಫೇಮಸ್ ಆಗಿತ್ತು. ಸ್ಟಾರ್ಟಿಂಗ್ ಎಪಿಸೋಡ್ಸ್ಗಳು ತುಂಬ ಜಾಸ್ತಿ ಫೇಮಸ್ ಆಗಿ TRPಯಲ್ಲಿ ಒಳ್ಳೆ ರ್ಯಾಂಕಲ್ಲಿತ್ತು ಈ ಸೀರಿಯಲ್. ಆಮೇಲೆ ಎಂತಾಯಿತು ಗೊತ್ತಿಲ್ಲ, TRPಯಲ್ಲಿ ಇದು ಮುಂದೆ ಬರಲೇ ಇಲ್ಲ. ಬಟ್ ಓಕೆ, ನೋಡ್ಬೋದು ನೀವು. ನಂಬರ್ 5ಅಲ್ಲಿ ಇರ್ತೀನಿ ಕಸ್ತೂರಿ ನಿವಾಸ. ಈ ಸೀರಿಯಲ್ ಕೂಡ ತುಂಬ ಜಾಸ್ತಿ ಫೇಮಸ್ ಆಗಿತ್ತು. ಅದಕ್ಕೆ ಈ ಒಂದು ಸೀರಿಯಲಲ್ಲಿ ಟೋಟಲಾಗಿ 850 ಸಮಥಿಂಗ್ ಎಪಿಸೋಡ್ಸ್ ಆಗಿದೆ. ಸೊ ಚೆನ್ನಾಗಿದೆ, ಒಮ್ಮೆ ನೋಡ್ಬೋದು ನೀವು. ಆ್ಯಂಡ್ ನನಗೆ ಈಗ ಒಂದು ಐಡಿಯಾ ತಲೆಗೆ ಹೊಳಿತು, ಹೇಳ್ತೀನಿ ನಾನು. ನಂಬರ್ 4 ಮಾಂಗಲ್ಯ. ಈ ಸೀರಿಯಲಿದ್ದು ನಾನು 200 ಸಮಥಿಂಗ್ ಎಪಿಸೋಡ್ ನೋಡಿದ್ದೆ. ನನಗೆ ತುಂಬ ಜಾಸ್ತಿ ಒಳ್ಳೆಯದನಿಸ್ತು ಈ ಸೀರಿಯಲ್ನ ಸ್ಟೋರಿ. ಆ್ಯಂಡ್ ನೀವು ಆ್ಯಕ್ಚುಲಿ ಸ್ಕಿಪ್ ಮಾಡಲ್ಲ, ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಇದೆ, ನೀವು ನೋಡ್ಬೋದು. ಹಾಗಾಗಿ ಮಾಂಗಲ್ಯ ನೋಡಿ ಗೈಸ್. ನಂಬರ್ 3 ಅಣ್ಣ ತಂಗಿ. ಈ ಸೀರಿಯಲ್ ಕೂಡ ನಾನು ನೋಡ್ತಾ ಇದ್ದೆ ಆ್ಯಂಡ್ ನನಗೆ ತುಂಬ ಜಾಸ್ತಿ ಅಂದರೆ ಖುಷಿಯಾಯಿತು ಈ ಸೀರಿಯಲ್ನ ಸ್ಟೋರಿ, ಯಾಕಂದರೆ ಇಂಟ್ರೆಸ್ಟಿಂಗ್ ಇದೆ. ಅಣ್ಣ ತಂಗಿ ಒಂದು ಅಂದರೆ ಬಾಂಡಿಂಗ್ ಚೆನ್ನಾಗಿದೆ. ನೀವು ಈ ರೀತಿ ಸೀರಿಯಲ್ ನೋಡಲಿಕ್ಕೆ ನಿಮಗೆ ಸಿಗೋದಿಲ್ಲ, ತುಂಬ ಜಾಸ್ತಿ ಎಪಿಸೋಡ್ ಇದೆ ಆ್ಯಂಡ್ ಚೆನ್ನಾಗಿದೆ. ನಂಬರ್ 2 ರಾಧಿಕಾ. ಈ ಸೀರಿಯಲ್ ಕೂಡ ತುಂಬ ಜಾಸ್ತಿ ಫೇಮಸ್ ಆಗಿತ್ತು, ನಾನು ಸಹ ನೋಡ್ತಾ ಇದ್ದೆ. ಆ್ಯಂಡ್ ಇದು ಜನನಿ ಟೈಪ್ ಸೀರಿಯಲ್, ಅಂದರೆ ಒಂದು ಹುಡುಗಿ ಲೈಫ್ನ ಒಂದು ಅರೌಂಡ್ ತಿರುಗ್ತದೆ, ಇಂಟ್ರೆಸ್ಟಿಂಗ್ ಇದೆ. ನಂಬರ್ 1ಅಲ್ಲಿ ಇಡ್ತಿದ್ದೀನಿ ಕಾವ್ಯಾಂಜಲಿ. ಈ ಸೀರಿಯಲ್ ಥರ ಬೇರೆ ಸೀರಿಯಲ್ ಯಾವುದು ಬಂದಿಲ್ಲ. ಐ ಥಿಂಕ್ ಕಾವ್ಯಾಂಜಲಿ ನಡೀತಾ ಇರುವಾಗ ಟಾಪ್ 10ಅಲ್ಲಿ ಇರ್ತಿತ್ತು, ಅಟ್ಲೀಸ್ಟ್ ಟಾಪ್ 5ಅಲ್ಲಿ ಬರ್ತಾಯಿತ್ತು. ಲೈಕ್ ಉದಯ್ ಟಿ ವಿಯ ನಂಬರ್ 1 ಸೀರಿಯಲ್ ಅಂತಲೇ ಹೇಳ್ಬೋದು ಕಾವ್ಯಾಂಜಲಿ. ಆ್ಯಂಡ್ ಪಾಪ್ಯುಲರ್ ಆಗಿತ್ತು ಆ ಟೈಮಲ್ಲಿ. ಆ್ಯಂಡ್ ಅಣ್ಣ ತಂಗಿ ನೆಕ್ಸ್ಟ್ ಪಾಪ್ಯುಲರ್ ಆಗಿದ್ದು ಕಾವ್ಯಾಂಜಲಿ ನಂತರ ಅಣ್ಣ ತಂಗಿ. ಆಮೇಲೆ ರಾಧಿಕಾ ಮತ್ತು ಜನನಿ ಅದೆಲ್ಲ ತುಂಬ ಜಾಸ್ತಿ ಫೇಮಸ್ ಆಗಿತ್ತು. ಬಟ್ ಕಾವ್ಯಾಂಜಲಿ ಥರ ಯಾವುದು ಕೂಡ ಫೇಮಸ್ ಆಗಿಲ್ಲ. ಈಗಲೂ ಕೂಡ ಈ ಕಾವ್ಯಾಂಜಲಿ ಸೀರಿಯಲ್ ಬಗ್ಗೆ ಮಾತಾಡ್ತಾರೆ. ಆ್ಯಂಡ್ ನನಗೆ ಪರ್ಸ್ನಲಿ ಈ ಸೀರಿಯಲ್ ಇಷ್ಟ, ನೀವು ನೋಡಿ. ಯಾಕಂದರೆ ನಾನು ಎಂಜಾಯ್ ಮಾಡಿದ್ದೀನಿ ಈ ಸೀರಿಯಲ್ ನೋಡಿ. ನಾನು ಈಗ ಕೂಡ ಈ ಸೀರಿಯಲಿದ್ದು 200+ ಎಪಿಸೋಡ್ ನೋಡಿದ್ದೀನಿ. ಸೊ ರೀಸೆಂಟ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನೀವು ಯೋಚನೆ ಮಾಡ್ಬೋದು ಈ ಸೀರಿಯಲ್ ಎಷ್ಟು ಬೆಸ್ಟ್ ಇತ್ತು ಅಂತ. ಸೊ ಹೊರಗಡೆ ಮಳೆ ಬರ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.